ಕಾಡರ್ಶಿನ ಬಳ್ಳಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂಥೇಳಿ. ಇದ್ರ ನೋಡಿ ಇದೆಲ್ಲ ಈಗ ಮಳೆಗಾಲ ಬರ್ತದೆ ಅನ್ನೋ ಟೈಮಿಗೆ ಇದೆಲ್ಲ ಚಿಗುರು ಬರ್ತಿದೆ. ಮಳೆಗಾಲದ ನಂತರ ಇದೆಲ್ಲ ಸತ್ತೋಗ್ತಿದೆ. ದೀಪಾವಳಿ ನಂತರ ಮಳೆಗಾಲ ಶುರುವಾಗ್ತದೆ ಹೇಳೋದಕ್ಕೆ ಒಂದು ಪ್ರಕೃತಿ ಒಂದು ಇದನ್ನು ಕೊಡ್ತಾ ಹೋಗ್ತದೆ. ಅಂದರೆ ಇದು ಚಿಗುರಿ ಮಳೆಗಾಲ ಪ್ರಾರಂಭ ಅಂತ ಹೇಳಿ ಮೊದಲನೇ ಲೆಕ್ಕದಲ್ಲಿ ಅದು ಕೊಡ್ತಾ ಹೋಗ್ತದೆ. ನೋಡಿ ಭಾಳ ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲಿ ಇದನ್ನು ನೋಡಿ, ಇದು ನಿಮಗೆ ಮತ್ತೊಂದು ವೀಕ್ಷಣೆ ತೋರಿಸ್ತೀನಿ. ಪನ್ನೀರ್ ಗಿಂಡಿ ಅಂತ ಹೇಳ್ತಿದ್ರು ನಾವು. ಇದು ಕಾಡರ್ಶಿನ ಪನ್ನೀರ್ ಗಿಂಡಿ. ಇದರೊಳಗೆ ನೀರು ತುಂಬಿದಾಗ ಈ ಸೋಕಿದರೆ ಇದು ನೀರೆಲ್ಲ ಬರ್ತಾ ಹೋಗ್ತದೆ. ಹೀಗೆ ಇದರಲ್ಲಿ ಇದು ಪನ್ನೀರ್ ಗಿಂಡಿನ ಮೊದಲು ಮದುವೆಯಲ್ಲಿ ಮಾಡ್ತಿದ್ದಾರಲ್ಲ ಅದರ ಟೈಪನ್ನು ನೀರು ಟೈಪ್ ಇದು ಸೋಗ್ಲಿಕ್ಕೆ ಬರ್ತಿದ್ದು ಪರಿಮಳದ ದ್ರವ್ಯವನ್ನು, ಅದೇ ಟೈಪು ಇದು ನೋಡಿ. ಇದು ನಿಮಗೆ ತೋರಿಸ್ತೀನಿ. ಇದರೊಳಗೆ ಒಂದು ಎತ್ತಿನ ಟೈಪ್ ಇರ್ತದೆ. ಇದು ನೋಡಿ, ಇದು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಇದು ನೋಡಿರಿ, ಎತ್ತಿನ ಟೈಪ್ ಕೊಂಬು ಇದು ಬರ್ತಾ ಹೋಗ್ತದೆ. ಇದು ನೋಡಿ, ಇದು ಕಾಡರ್ಶಿನ ಭಾಳಷ್ಟು ಇಲ್ಲೆಲ್ಲ ಹುಟ್ಕೊಳ್ತಾ ಇದೆ. ಇದು ವ್ಯವಸ್ಥೆ ತೋಟ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕಾಣಿಸ್ತಿದೆ ನೋಡಿ. ಇದು ಏನಾಗ್ತಿದೆ ಕೇಳಿದ್ರೆ ಇದು ಔಷಧಿ ಭಾಳ ಒಳ್ಳೆಯದು. ಇದನ್ನು ಕಿತ್ತುಬಿಟ್ಟು ಇದು ಭಾಳ ಪ್ರೊಸೆಸಿಂಗ್ ಇದೆ. ಈ ಗಡ್ಡೆಗಳನ್ನು ಕಿತ್ತು ಇದನ್ನು ಹೆರೆದು ಇದನ್ನು ಬೀಸಿ ಭಾಳಷ್ಟು ಕೆಲಸ ಮಾಡಬೇಕಾಗ್ತದೆ. ಅದನ್ನು ಒಂದು ವಾರ ನೀರಿನಲ್ಲಿ ಬಕೆಟ್ನಲ್ಲಿ ಇಟ್ಟು ಕರಡಿ ಬೆಳೆ ಏನಾಗ್ತಿದೆ, ಬೆಳೆ ಟೈಪ್ ನೀರು ಸಿಗ್ತಾ ಹೋಗ್ತದೆ. 8 ದಿವಸ ಇಟ್ಟ ಮೇಲೆ ಅಡಿಗೆ ದಪ್ಪ ಕೂತ್ಕೊಳ್ತದೆ. ಅದನ್ನು ಬಟ್ಲಲ್ಲಿ ಇಟ್ಟುಬಿಟ್ಟು ಬಿಸಿಲಲ್ಲಿ ಇಟ್ಟ ಮೇಲೆ ಅದು ಸಾಧಾರಣ ನೀವು ಒಂದು 4 ವರ್ಷ 5 ವರ್ಷ 8 ವರ್ಷ ಇಟ್ಟರು ಹಾಳಾಗೋದಿಲ್ಲ. ಇದಕ್ಕೆ ಭಾಳ ರೇಟು ಇದೆ. ಇದು ನೋಡಿ, ಇದೆಲ್ಲ ಹುಟ್ಕೊಂಡಿದೆ. ಇದೇ ಟೈಪ್ ಎಲ್ಲ ಹುಟ್ಕೊಳ್ತಾ ಇದೆ. ಪ್ರತಿಯೊಂದು ಕಡೆನೂ ಇದೆ. ಇದು ನೋಡಿ, ಇಲ್ಲೆಲ್ಲ ಇದೆ. ಇದನ್ನು ಇಟ್ಕೊಬಿಟ್ರೆ ಇದು ಔಷಧಿ, ಭಾಳ ಔಷಧಿ ಬರ್ತದೆ. ಯಾಕೆಂದರೆ ಇದು ಹೀಟ್ ಆದಾಗ ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ಇದನ್ನು ನೀರಲ್ಲಿ ಆ ಪೌಡ್ರನ್ನ ಹಾಕಿಬಿಟ್ಟು ಕರಡಿ ಅದು ಒಂದು ಟೈಪ್ ದಪ್ಪನೆಯ ಒಂದು ಟೈಪು ಔಷಧಿ ಇದು ಬರ್ತದೆ ನೀರು. ಅದನ್ನು ಹಾಲಿನ ಜೊತೆ ಅಥವಾ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಡಿದ್ರೆ ಏನು ಗರ್ಮಿ ಆಗಿರ್ತದೆ ಅಥವಾ ಏನೋ ಅಂತ ಕೆಮ್ಮು ಗಿಮ್ಮು ಭಾಳ ಬರ್ತದೆ ಅಂಥವರಿಗೆಲ್ಲ ಸಹಿತ ಅದು ಕಡಿಮೆ ಆಗ್ತಾ ಬರ್ತಿದೆ. ಇಲ್ಲಿ ನೋಡಿ, ಎಲ್ಲ ಇದೆ, ಎಲ್ಲ ಆಗಿದೆ ನೋಡಿ, ಎಲ್ಲ ಚಿಗುರ್ತಾ ಇದೆ. ಇವೆಲ್ಲ ಭಾಳ ಚಿಗುರುತ್ತೆ ನೋಡಿ. ಇದು ಹೊಸ ತೋಟನೂ ನಿರ್ಮಾಣ ಆಗ್ತಾಯಿದೆ ಇಲ್ಲಿ. ಅದೆಲ್ಲ ಅಡಿಕೆ ಸಸಿ ನೆತ್ತಿ ಇದಕ್ಕೆಲ್ಲ ಮುಚ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಇದೆ. ಇದು ನೋಡಿ, ಇದು ಎಲ್ಲ ಚಿಗುರ್ತಾ ಇದೆ. ಇಲ್ಲಿ ಬಾಳೆ ಗಡ್ಡೆಯನ್ನು ಹಾಕಿಬಿಟ್ಟು ಮಣ್ಣು ಹಾಕಿದ್ವಿ, ಅದು ಚಿಗುರ್ತಾ ಇದೆ ನೋಡಿ. ಇಲ್ಲೆಲ್ಲ ಇದೆ. ಇದಷ್ಟುದೂ ಇದೆ. ಭಾಳ ಅಂದರೆ ಭಾಳ ಚಿಗುರ್ತಾ ಇದೆ. ಇದು ಮಳೆಗಾಲ ಪ್ರಾರಂಭಕ್ಕೆ ಇದು ಮುನ್ಸೂಚನೆ. ಇದು ನೋಡಿ, ಅವಾಗ ತೋರಿಸಿದ್ನಲ್ಲ, ಇಲ್ಲಿ ತೋರಿಸ್ತೇನೆ ನೋಡಿ. ಈಗ ಇದು ನೋಡಿ, ಎತ್ತಿನ ಕೂಡ್ಕೊಂಡಂಗೆ ಕಾಣಿಸ್ತದೆ ನೋಡಿ. ಇಲ್ಲಿ ಆ ಟೈಪ್ ಕಾಣಿಸ್ತದೆ. ಇದೊಂದು ಹೂವು, ಇದು ನೋಡಿ. ಈ ಹೂವಿನ ಇದಕ್ಕೆ ಭಾಳ ಒಂದು ಈಗ ನಮ್ಮಲ್ಲಿ ಈಗ ಡೆಕೋರೇಷನಿಗೆ ಕೆಲವೊಂದು ಮಾಡ್ಬೋದು, ಇದನ್ನು ತಗೊಂಡು ಹೋಗ್ಬೋದು. ಅದಾದರೆ ಈ ಮೊಮೆಂಟ್ ಒಂದೇ ಸಿಗುತ್ತೆ, ಎಲ್ಲ ಟೈಮು ಸಿಗೋಲ್ಲ. ಹಾಗಾಗಿ ಡೆಕೋರೇಷನಿಗೆ ಕಾಯಂ ಬೆಳಿಲಿಕ್ಕೆ ಆಗೋದಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಎಲ್ಲ ಕಡೆಯೂ ಎಲ್ಲ ಚಿಗುರ್ತಾ ಇದೆ. ಇದು ಮಳೆ ಪ್ರಾರಂಭದ ಟೈಮ್ನಲ್ಲಿ ಇದು ನಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಕಾಡರ್ಶಿನ ಗಡ್ಡೆ ಅಂತ ಹೇಳ್ತಾರೆ, ಕೂವೆ ಗಡ್ಡೆ ಅಂತ ಹೇಳ್ತಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇದು ನೋಡಿ, ಇದು ದೊಡ್ಡ ಆದಮೇಲೆ ಈ ಟೈಪ್ ಎಲೆಗಳೆಲ್ಲ ಆಗ್ತಾ ಹೋಗ್ತದೆ. ಇದನ್ನು ಕೀಳೋದು ದೀಪಾವಳಿಗೆ, ಅಲ್ಲಿವರೆಗೆ ಇದು ಹೀಗೆ ಬೆಳೆದು ಗಡ್ಡೆ ಆಗ್ತಾ ಹೋಗ್ತದೆ. ಇದ್ರ ನೋಡಿ, ಕಿತ್ತು ತೋರಿಸ್ತೀನಿ ನಿಮಗೆ, ಬರ್ತಾ ಇಲ್ಲ. ಇದು ನೋಡಿ, ಇದು ಗೆಡ್ಡೆ ಇದೆ ನೋಡಿ. ಈ ಗೆಡ್ಡೆ ಇದೆಯಲ್ಲ, ಇದು ಹಸಿರು ಬಣ್ಣ ಬರ್ತದೆ ಕೆತ್ತಿದಾಗ. ಅದನ್ನು ಬೀಸಬೇಕು, ಒಳ್ಳಿನಲ್ಲಿ ಬೀಸಿ ಅಥವಾ ಗ್ರೈಂಡರ್ನಲ್ಲಿ ಹಾಕಿ ಬೀಸಿ ಅದು ಕರಡಿ ಅರಿಸಿ ಭಾಳಷ್ಟು ಪ್ರೊಸೆಸಿಂಗ್ ಇದೆ. ಇದೆಲ್ಲ ಉರುಟನ ಗೆಡ್ಡೆ ಬರ್ತದೆ. ಇದು ನೋಡಿ, ಇದೆಲ್ಲ ಅದರದ್ದೇ ಗೆಡ್ಡೆ ಇದೆಲ್ಲ ನೋಡಿ. ಇದೆಲ್ಲ ಅಷ್ಟು ಅದರದ್ದೇ ಗೆಡ್ಡೆ ಇದೆ ನೋಡಿ. ಇದು ಗಡ್ಡೆ, ಇದರಲ್ಲಿ ಉರುಟನ ಈ ಗಡ್ಡೆಗಳು ಮಾತ್ರ ಬರ್ತಿದೆ. ಈ ಟೈಪ್ ಗಡ್ಡೆ ಇದೆಯಲ್ಲ ಬರ್ತದೆ. ಥ್ಯಾಂಕ್ಸ್. ಓಕೆ, ನಮಸ್ಕಾರ. ನೀವೆಲ್ಲ ವೀಕ್ಷಣೆ ಮಾಡಿದ್ದೀರಾ. ನಮಸ್ಕಾರ.